ಥೈಲ್ಯಾಂಡ್ನಿಂದ ಬೆಂಗಳೂರಿಗೆ ಬಂದಂತಹ ನಟ ದರ್ಶನ್ ಜಾಮೀನು ಟೆನ್ಷನ್ ಇದೆ ದರ್ಶನ್ಗೆ. ಈ ಟೆನ್ಷನ್ನ ನಡುವೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಬೆಂಗಳೂರಿಗೆ ರಿಟರ್ನ್. ಶೂಟಿಂಗ್ನ ಹಿನ್ನೆಲೆಯಲ್ಲಿ ಥೈಲ್ಯಾಂಡ್ಗೆ ತೆರಳಿದ್ರು ದರ್ಶನ್, ಈಗ ವಾಪಸ್ ಆಗಿದ್ದಾರೆ. ಒಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಆಗ್ತಾ ಇದೆ, ತೀರ್ಪನ್ನ ಕಾಯ್ದಿರಿಸಲಾಗಿದೆ. ಇನ್ನೊಂದು ಕಡೆ 10 ದಿನ ಥೈಲ್ಯಾಂಡ್ಗೆ ತೆರಳಿದ್ದಂತಹ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಈಗ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಥೈಲ್ಯಾಂಡ್ನಿಂದ ದರ್ಶನ್ಗೆ ಈಗ ಏರ್ಪೋರ್ಟ್ಗೆ ಬಂದು ಇಳಿತಾ ಇದ್ದ ಹಾಗೆ VVIP ಟ್ರೀಟ್ಮೆಂಟ್ ಕೊಡಲಾಗಿದೆ. ಇದು ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾಕಾಗಿ ಈ VVIP ಟ್ರೀಟ್ಮೆಂಟ್ ಅಂತ? ಕೊಲೆ ಆರೋಪಿಗೆ ಏರ್ಪೋರ್ಟ್ ಸಿಬ್ಬಂದಿ ಈ ರೀತಿಯ ಭದ್ರತೆ ಒದಗಿಸೋದಕ್ಕೆ ಕಾರಣ ಏನು? ಟರ್ಮಿನಲ್ ಒಳಗಿನಿಂದ CISF ಪಡೆಯಿಂದ ಸೆಕ್ಯೂರಿಟಿ ಸಿಕ್ಕಿದೆ. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. 10 ದಿನ ಶೂಟಿಂಗ್ನ ಹಿನ್ನೆಲೆಯಲ್ಲಿ ಥೈಲ್ಯಾಂಡ್ಗೆ ತೆರಳಿದ್ದಂತಹ ದರ್ಶನ್ ಈಗ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ವಾಪಸ್ ಬರ್ತಾ ಇದ್ದ ಹಾಗೆ ಟರ್ಮಿನಲ್ ಒಳಗಡೆನೆ ಅವ್ರಿಗೆ VVIP ಸೆಕ್ಯೂರಿಟಿ ಸಿಕ್ಕಿದೆ. CISF ಪಡೆ ಸೆಕ್ಯೂರಿಟಿಯನ್ನ ಕೊಟ್ಟಿರೋದು. ಅವರ ಜೊತೆನೆ CISF ಪಡೆ ನಡೆದುಕೊಂಡು ಬರ್ತಾ ಇರುವ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. VVIPಗಳಿಗೆ ಮಾತ್ರ ಇಂತಹ ಸೆಕ್ಯೂರಿಟಿಯನ್ನ ನೀಡಲಾಗತ್ತೆ. ಆದರೆ ಕೊಲೆ ಆರೋಪಿ ದರ್ಶನ್ಗೆ ಈ ರೀತಿಯ ಭದ್ರತೆ ಯಾಕೆ? CISF ಯೋಧರು ನಟ ದರ್ಶನ್ ಹಾಗೂ ಕುಟುಂಬದವರಿಗೆ ಭದ್ರತೆಯನ್ನ ಕೊಟ್ಟಿದ್ದೆ ಯಾಕೆ? ದರ್ಶನ್ ಅವರ ಪತ್ನಿ ಕಾರ್ನಲ್ಲಿದ್ದಂತಹ ದೃಶ್ಯವನ್ನ ನೀವು ನೋಡಿದ್ರಿ. ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ ಒಳಭಾಗದಿಂದ ದರ್ಶನ್ ನಡೆದುಕೊಂಡು ಬರ್ತಾ ಇರುವಂತಹ ಸಂದರ್ಭದ ದೃಶ್ಯ ನೋಡ್ತಾ ಇದ್ದೀರಿ. ಅವರ ಅಕ್ಕಪಕ್ಕ CISF ಯೋಧರು ಸೆಕ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ಇದು ಈಗ ವಿವಾದಕ್ಕೆ ಕಾರಣ ಆಗಿದೆ. ಈ ಕುರಿತಾಗಿ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, VVIPಗಳಿಗೆ ಸಾಮಾನ್ಯವಾಗಿ ಏರ್ಪೋರ್ಟ್ನಲ್ಲಿ ಭದ್ರತೆ ಕೊಡೋದನ್ನ ನಾವು ಗಮನಿಸಿದ್ದೀವಿ, ಅದು ಕೂಡ VVIP ಸೆಕ್ಯೂರಿಟಿ. ಆದರೆ ದರ್ಶನ್ಗೆ ಈ ರೀತಿಯ ಭದ್ರತೆ ಕೊಡೋದಕ್ಕೆ ಏನ್ ಕಾರಣ? CISF ಯೋಧರು ಅವರ ಭದ್ರತೆಗೆ ಯಾಕೆ ನಿಯೋಜನೆಗೊಂಡಂಥದ್ದು? ಖಂಡಿತ ವೀಣಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರ್ತಕ್ಕಂಥ ನಟ A2 ನಟ ದರ್ಶನ್ ಥೈಲ್ಯಾಂಡ್ ಪ್ರವಾಸಕ್ಕೆ ಹೋಗಿದ್ರು. ಅಲ್ಲಿ ಶೂಟಿಂಗ್ ಡೆವಿಲ್ ಶೂಟಿಂಗಲ್ಲಿ ಭಾಗಿಯಾಗಿದ್ರು. ಈ ನಡುವೆ 10 ದಿನಗಳ ಕಾಲ ಕೋರ್ಟಿಂದ ಅನುಮತಿ ಪಡೆದು ಥೈಲ್ಯಾಂಡ್ಗೆ ತೆರಳಿದ್ದಂಥ ನಟ ದರ್ಶನ್ ರಾತ್ರಿ 11:30 ಸುಮಾರಿಗೆ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬರ್ತಾರೆ. ಬಂದ ಸಂದರ್ಭದಲ್ಲಿ ಅವ್ರಿಗೆ CISF ಸಿಬ್ಬಂದಿ ಏನಿದ್ದಾರೆ ಅವರು ಭದ್ರತೆಯನ್ನು ಕೈಗೊಂಡಿರ್ತಕ್ಕಂಥದ್ದು. ಇಂಥ ಕೊಲೆ ಆರೋಪಿಗೆ ಯಾಕೆ ಭದ್ರತೆ ಕೊಟ್ಟರು, ಏನಕ್ಕೆ ಅನ್ನೋದ್ರ ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಕೊಲೆ ಮೇಲೆ ತೆರಳಿರ್ತಕ್ಕಂಥ ನಟ ದರ್ಶನ್ಗೆ VIP ಟ್ರೀಟ್ಮೆಂಟ್ ಕೊಡೋದು ಅವಶ್ಯಕತೆ ಇರಲಿಲ್ಲ ಅನ್ನೋ ಮಾತುಗಳು ಸಹ ಕೇಳಿಬರ್ತಾ ಇದೆ. ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಒಬ್ಬ ಕೊಲೆ ಮಾಡಿ ಥೈಲ್ಯಾಂಡ್ ಪ್ರವಾಸಕ್ಕೆ ಹೋಗಿ ಅಲ್ಲಿ ಸಾಕಷ್ಟು ಮೋಜು ಮಸ್ತಿ ಮಾಡಿ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಶೂಟಿಂಗ್ ಮುಗಿಸಿ ಆ ಸಂದರ್ಭದಲ್ಲಿ ಹೆಂಡತಿ ಮತ್ತು ಮಗ ಬಂದು ಅವರನ್ನು ಸ್ವಾಗತ ಮಾಡಿ ಕರ್ಕೊಂಡು ಹೋಗ್ತಾರೆ. ಇಂತಹ ಕೊಲೆ ಆರೋಪಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರ್ತಕ್ಕಂಥ ನಟ ದರ್ಶನ್ ವಿರುದ್ಧ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. A2 ಆರೋಪಿ ಇದೆ. ಟ್ರಯಲ್ ಇನ್ನೇ ಸ್ಟಾರ್ಟ್ ಆಗಬೇಕಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಪಿಟಿಷನ್ ಕ್ಯಾನ್ಸಲ್ಗೆ ಸರ್ಕಾರ ಈಗಾಗಲೇ ಏನು ವಾದ ಪ್ರತಿವಾದ ಆಲಿಸಿರ್ತಕ್ಕಂಥ ಸುಪ್ರೀಂ ಕೋರ್ಟು ತೀರ್ಪನ್ನು ಕಾಯ್ದಿರಿಸಿದೆ. ಈ ನಡುವೆ ಥೈಲ್ಯಾಂಡ್ ಪ್ರವಾಸದಲ್ಲಿದ್ದಂಥ ನಟ ದರ್ಶನ್ಗೆ ಟೆನ್ಷನ್ ಶುರುವಾಗಿತ್ತು. ಈ ನಡುವೆ ಶೂಟಿಂಗ್ ಮುಗಿಸಿ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ VVIP ಭದ್ರತೆ ಕೊಡೋ ಅವಶ್ಯಕತೆ ಏನಿತ್ತು ಅನ್ನೋದು ಈಗ ಪ್ರಶ್ನೆ ಮೂಡ್ತಾ ಇರ್ತಕ್ಕಂಥದ್ದು. ಅಂತಹ VVIPನ ದರ್ಶನ್ ಆತನಿಗೆ ಸಾಕಷ್ಟು ಭದ್ರತೆ ಕೊಡಬೇಕಾ? ಏನು CIS ಸಿಬ್ಬಂದಿ ಏನಿದ್ದಾರೆ ಅವ್ರು ಯಾಕೆ ಭದ್ರತೆ ಕೊಟ್ಟರು ಅನ್ನೋದ್ರ ಬಗ್ಗೆನೂ ಸಹ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆ ಭದ್ರತೆ ಕೊಡಬಾರ್ದಿತ್ತು. ಇಂಥ ಏನೋ ರಾಜಕಾರಣಿಗಳಾಗಿರ್ಬೋದು, ಮುಖಂಡರಾಗಿರ್ಬೋದು, ಅಂಥವ್ರು ಬಂದೇ VVIP ಪ್ರೋಟೋಕಾಲ್ ಇರುತ್ತೆ. ಅವ್ರಿಗೆ VVIP ಕಡೆ ಅವ್ರಿಗೆ ಬೇರೆ ಕಡೆ ಅವರನ್ನು ಕರೆದೊಯ್ಯಲಾಗುತ್ತೆ. ಆದರೆ
CISF ಯೋಧರೇನಿದ್ದಾರೆ ಅವರು ಇಂತಹ ಕೊಲೆ ಆರೋಪಿಗೆ ಭದ್ರತೆಯನ್ನ ಕೊಟ್ಟು ಅವರನ್ನ ಕಳಿಸ್ಕೊಡೋದು ಎಷ್ಟು ಸರಿ ಅನ್ನೋದು ಈಗ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಇದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಇನ್ನ ಸುಪ್ರೀಂ ಕೋರ್ಟ್ ನಲ್ಲೂ ಸಹ ಬೇಲ್ ಪಿಟಿಷನ್ ಈಗ ತೀರ್ಪನ್ನ ಕಾಯ್ದಿರಿಸಲಾಗಿದೆ. ಕೊಲೆ ಆರೋಪಿಗೆ ವಿವೇಚನೆಯನ್ನ ಬಿಟ್ಟು ಹೈಕೋರ್ಟ್ ತೀರ್ಪು ನೀಡಿದೆ ಅನ್ನೋ ವಾದವನ್ನ ಪೀಠ ಅಭಿಪ್ರಾಯ ಪಟ್ಟಿರ್ತಕ್ಕಂಥದ್ದು. ಒಬ್ಬ ಕೊಲೆ ಮಾಡಿದಾನೆ, ಷಡ್ಯಂತ್ರ ರೂಪಿಸಿದಾನೆ, ಎದೆಗೆ ಒದ್ದಿದ್ದಾನೆ, ಪವಿತ್ರ ಗೌಡರಿಂದಲೇ ಸಹ ಇಂಥ ಘಟನೆ ನಡೆದಿರ್ತಕ್ಕಂಥದ್ದು. ಪವಿತ್ರ ಗೌಡನೇ ಸಹ ಮೂಲ ಕಾರಣ ಘಟನೆಗೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಟ್ಟಿದೆ. ಇವ್ರಿಗೆ ಯಾಕೆ ಬೇಲ್ ಕೊಡಬೇಕು ಅಂತ ಹೇಳಿ ಸ್ಪಷ್ಟವಾಗಿ ತಿಳಿಸಿ ಇಂಥ ದರ್ಶನ್ ಮತ್ತೆ ಇತರ ಆರೋಪಿಗಳ ವಕೀಲ ವಾದವನ್ನ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಪೀಠ ಕೇಳಿರ್ತಕ್ಕಂಥದ್ದು. ಸದ್ಯ ತೀರ್ಪು ಕಾಯ್ದಿರಿಸಲಾಗಿರ್ತಕ್ಕಂಥದ್ದು. ಯಾವ ರೀತಿ ತೀರ್ಪು ಬರುತ್ತೆ ಅನ್ನೋದು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ರೈಟ್. ಥ್ಯಾಂಕ್ ಯು ಕಿರಣ್ ತಮ್ಮ ಡೀಟೇಲ್ಸ್ಗಾಗಿ. ಸರ್, ದರ್ಶನ್ ಅವರು ನಿನ್ನೆ ಬಂದಿದ್ದಾರೆ, ಕೊಲೆ ಆರೋಪಿಗೆ ಭದ್ರತೆಯನ್ನ ಕೊಟ್ಟು ಕರ್ಕೊಂಡ್ ಬಂದಿದ್ದಾರೆ ಅನ್ನುವಂಥದ್ದು ಚರ್ಚೆಗಳು ಶುರುವಾಗಿದೆ ಸರ್. ಇಲ್ಲ, ನನ್ಗೆ ಗೊತ್ತಿಲ್ಲ ಅದು ಅವರು ಭದ್ರತೆ ಕೊಟ್ಟಿದ್ದಾರಾ ಅಥವಾ ಬೇರೆ ರೀತಿಯಲ್ಲಿ ಮಾಡಿದಾರ ಗೊತ್ತಿಲ್ಲ. ನನಗೆ ವಿಚಾರ ಮಾಡ್ತೀನಿ ಸರ್. ಈಗ ಸುರ್ಜಿವಾಲ್ ಅವರು ಇಲಾಖೆ ಅಧಿಕಾರಿಗಳನ್ನ ಸಭೆ ನಡೆಸಿದ್ದಾರೆ ಅನ್ನುವಂಥ ಬೇಸರವನ್ನ ರಾಜಣ್ಣ ಅವರು ಹಾಕಿದ್ದಾರೆ. ಪ್ರತಿ ಇಲಾಖೆಗಳನ್ನ ಅಧಿಕಾರಿಗಳನ್ನ ಕರೆದು ಸಭೆ ಮಾಡುವಂಥದ್ದು ಏನಾದ್ರು ನಡೆದಿದೆಯಾ ಸರ್? ಗೊತ್ತಿಲ್ಲಪ್ಪ ನನಗೆ. ನಮ್ಮನ್ನು ಕರೆದಿದ್ರು ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.